ಸ್ನೇಹಿತರೆ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ಎಜೆ ಟೆಕ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ SSLC ಅಲ್ಲಿ ನೀವೇನಾದ್ರೂ ರಿವ್ಯಾಲ್ಯೂಯೇಷನ್ ಮಾಡ್ಕೋಬೇಕು ಅಂತಿದ್ರೆ ಅಂತ ಸ್ಟೂಡೆಂಟ್ಗಳು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ನೋಡಿ. ಇದೇ ಅಂದ್ರೆ ಈ ದಿನ 7ನೇ ತಾರೀಕಿನಂದು ಕೊನೆ ದಿನಾಂಕ ಆಗಿರ್ತದೆ. ಪ್ರತಿಯೊಬ್ಬರು ಕೂಡ ಇನ್ನೂ ಕೂಡ ಅಪ್ಲೈ ಮಾಡಿಲ್ಲ ಅಂದ್ರೆ ಖಂಡಿತವಾಗೂ ನಾವು ಹೇಳ್ಕೊಡೋ ರೀತಿ ನೀವು ಅಪ್ಲೈ ಮಾಡಿದ್ರೆ ಸಕ್ಸಸ್ಫುಲ್ ಆಗಿ ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು. ಸ್ನೇಹಿತರ ಮೊದಲಿಗೆ ನೀವು ಅಫಿಷಿಯಲ್ ವೆಬ್ಸೈಟು KSEEB.karnataka.gov.in ಅಂತ ಸರ್ಚ್ ಮಾಡಿ. ಅಲ್ಲಿ ಈ ತರ ಸರ್ಚ್ ಕೊಟ್ರೆ ಈ ರೀತಿ ಆಪ್ಷನ್ ಬರುತ್ತೆ. ಇಲ್ಲಿ ತುಂಬಾ ಆಪ್ಷನ್ಗಳಿದೆ. ಇಲ್ಲಿ ಮೇಲ್ಗಡೆನೆ ಕ್ಲಿಕ್ ಹಿಯರ್ ಅಂತ ಇದೆ ನೋಡಿ, KSEEB ಅಂತ. ಆ ಆಪ್ಷನ್ ನೀವು ಕ್ಲಿಕ್ ಮಾಡ್ತು ಅಂದ್ರೆ ಕರ್ನಾಟಕದ ಸ್ಕೂಲ್ ಬೋರ್ಡ್ ನ ಅಫಿಷಿಯಲ್ ವೆಬ್ಸೈಟ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಕೆಳಗಡೆ ಆನ್ಲೈನ್ ಸರ್ವಿಸ್ ಅಂತ ಬಂದು ಅಲ್ಲಿ SSLC ಅಂತ ನೀವು ಕ್ಲಿಕ್ ಮಾಡ್ತು ಅಂದ್ರೆ ಇಲ್ಲಿ ಫೋಟೋ ಕಾಪಿ ರಿವ್ಯಾಲ್ಯೂಯೇಷನ್ 2025 SSLC ಎಕ್ಸಾಮ್ ಅಂತ ಇದೆ ನೋಡಿ. ಈ ಆಪ್ಷನ್ ಶೋ ಆಗುತ್ತೆ, ಅದನ್ನ ಕ್ಲಿಕ್ ಮಾಡಿ. ನಂತರ ನಿಮಗೆ ಈ ರೀತಿ ಪೇಜ್ ಓಪನ್ ಆಗ್ತದೆ. ಇಲ್ಲಿ ಕೆಲವು ಮಾರ್ಗಸೂಚಿಗಳನ್ನ ನೀವು ಓದಲಿಕ್ಕೆ ಕಾಣುತ್ತೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತಕ್ಕಂಥವ್ರಿಗೆ 2/5/2025 7/5/2025 ತನಕ ಟೈಮ್ ಇರುತ್ತೆ. ಹಾಗೆಯೇ ರೀಕೌಂಟಿಂಗ್ ಅಂದರೆ ನಿಮ್ಮ ಮಾರ್ಕ್ಸನ್ನು ರೀಕೌಂಟಿಂಗ್ ಅಪ್ಲೈ ಮಾಡಬೇಕು ಅಂದರೆ ಅದು ಕೂಡ 4ನೇ ತಾರೀಕಿಂದ 11ನೇ ತಾರೀಕು ಗಂಟ ಇರುತ್ತೆ. ಇಲ್ಲಿ ನೀವು ನೋಡ್ಕೋಬಹುದು, ಪ್ರತಿಯೊಬ್ಬರು ಕೂಡ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋಕ್ಕಿಂತ ಮೊದಲು ಈ ಫೋಟೋ ಕಾಪಿನ ತರಿಸ್ಕೊಂಡು ನಿಮ್ಮ ರಿವ್ಯಾಲ್ಯೂಯೇಷನ್ ಅಂದ್ರೆ ನೀವು ಬರೆದಿರ್ತಕ್ಕಂಥ ಆನ್ಸರ್ ಶೀಟ್ನ ನೀವು ಸರಿಯಾದ ಉತ್ತರನ ಬರೆದಿದ್ದೀರಾ ಅಂತ ನಿಮ್ಮ ಕ್ಲಾಸ್ ಟೀಚರ್ ಯಾರು ಇರ್ತಾರೆ ನಿಮ್ಮ ಸಬ್ಜೆಕ್ಟು ಆ ಟೀಚರ್ ಕೈಲಿ ಕೊಟ್ಟು ಮತ್ತೆ ನೀವು ವ್ಯಾಲ್ಯೂಯೇಷನ್ ಮಾಡಿಸ್ಕೊಂಡು ನಿಮಗೆ ಅಂಕ ಬರುತ್ತೆ ಅಂತ ಇದ್ರೆ ಮಾತ್ರ ನೀವು 11ನೇ ತಾರೀಕು ನಂತರ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು. ಒಂದು ವೇಳೆ ಕೊಟ್ಟಿರ್ತಕ್ಕಂಥ ಮಾರ್ಕ್ಸು ನೀವು ಬರೆದಿರ್ತಕ್ಕಂಥ ಆನ್ಸರ್ ಎರಡು ಕರೆಕ್ಟ್ ಆಗಿದೆ ಅಂದರೆ ನೀವು ಬೇಕಾದರೆ ಫೋಟೋ ಕಾಪಿನ ಇಟ್ಕೊಂಡು ನೀವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ದೂ ಕೂಡ ಇರ್ಬೋದು. ನೀವು ಪ್ರತಿಯೊಬ್ಬರು ಕೂಡ ಕಡ್ಡಾಯವಾಗಿ ಫೋಟೋ ಕಾಪಿನ ತರಿಸ್ಕೊಳ್ಳೇಬೇಕು. ರಿವ್ಯಾಲ್ಯೂಯೇಷನ್ಗೆ ಡೈರೆಕ್ಟಾಗಿ ಅಪ್ಲೈ ಮಾಡ್ಲಿಕ್ಕಾಗಲ್ಲ. ನೀವು ಇಲ್ಲಿ ಫೋಟೋ ಕಾಪಿನ ತರಿಸ್ಕೊಂಡು ನೀವು ಅದನ್ನು ಒಂದ್ಸರಿ ವೆರಿಫೈನ ಮಾಡಬೇಕಾಗ್ತದೆ. ಎಲ್ಲಿ ಯಾವ ಕ್ವಶನ್ಗೆ ಆನ್ಸರಲ್ಲಿ ನಿಮಗೆ ಮಾರ್ಕ್ಸ್ ಕಮ್ಮಿ ಆಗಿದೆ ಅಂತ ನೀವು ಒಂದ್ಸರಿ ರಿವ್ಯಾಲ್ಯೂಯೇಷನ್ ಮಾಡ್ಕೋಬೇಕಾಗ್ತದೆ. ಅರ್ಜಿ ಮುಂದುವರಿಸಬೇಕು ಅಂದ್ರೆ ಇಲ್ಲಿ ಕೆಳಗಡೆ ಆನ್ಲೈನ್ ಅಪ್ಲಿಕೇಶನ್ ಅಂತಿದೆ, ಅದನ್ನು ಕ್ಲಿಕ್ ಮಾಡಿದ್ರೆ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ನೀವು ಇಲ್ಲಿ ನೋಡ್ಬೋದು ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ, ಅಪ್ಲಿಕೇಶನ್ ಫಾರ್ ರೀಕೌಂಟಿಂಗು ಮತ್ತು ಅಪ್ಲಿಕೇಶನ್ ಫಾರ್ ರಿವ್ಯಾಲ್ಯೂಯೇಷನ್. ಕ್ಲಿಕ್ ಟು ಡೌನ್ಲೋಡ್ ಟು ಫೋಟೋ ಕಾಪಿ. ನೀವು ಫೋಟೋ ಕಾಪಿಗೆ ಅಪ್ಲೈ ಮಾಡಿದ ನಂತರ ಡೌನ್ಲೋಡ್ ಮಾಡ್ಕೊಳ್ಳಿಕ್ಕೂ ಕೂಡ ಇದೇ ಆಪ್ಷನ್ಗೆ ಬರಬೇಕಾಗ್ತದೆ. ನಾನಿವಾಗ ಅಪ್ಲಿಕೇಶನ್ ಫಾರ್ ಫೋಟೋ ಕಾಪಿ ಅಂತ ಇದೆ ನೋಡಿ, ಆ ಫಸ್ಟ್ ಟೈಮು ಅದನ್ನು ನೀವು ಪ್ರತಿಯೊಬ್ಬರು ಕೂಡ ಅಪ್ಲೈ ಮಾಡಬೇಕಾಗುತ್ತೆ. ಇಲ್ಲಿ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ನ ಹಾಕಿ ನೀವು ವ್ಯೂ ಅಂತ ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಡೀಟೇಲ್ಸ್ ಇಲ್ಲಿ ಶೋ ಆಗ್ತದೆ. ನೀವು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬಂತು ಅಂದರೆ ಇಲ್ಲಿ ನಿಮ್ಮ ಎಷ್ಟು ಸಬ್ಜೆಕ್ಟ್ಗಳಿದೆ ಎಲ್ಲ ಸಬ್ಜೆಕ್ಟ್ಗಳ ಮುಂದೆ ನಿಮಗೆ ಬಂದಿರತಕ್ಕಂಥ ಮಾರ್ಕ್ಸು ಎಲ್ಲ ಶೋ ಆಗುತ್ತೆ. ನೀವು ಇಲ್ಲಿ ಯಾವುದನ್ನು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀರಾ ಅದನ್ನು ನೀವು ಇಲ್ಲಿ ನೋ ಅಂತ ಇರುತ್ತೆ, ನೀವು ಇದನ್ನ ಎಸ್ ಅಂತ ಮಾಡ್ಕೋಬೇಕಾಗತ್ತೆ. ಒಂದು ಸಬ್ಜೆಕ್ಟ್ಗೆ ರಿವ್ಯಾಲ್ಯೂಯೇಷನ್ ಮಾಡಬೇಕು ಅಂದರೆ ನಿಮಗೆ ಇಲ್ಲಿ 400 ರೂಪೀಸ್ನ ಪೇ ಮಾಡಬೇಕಾಗ್ತದೆ. ಈಗ ಸಪೋಸು ನೀವು 2 ಸಬ್ಜೆಕ್ಟ್ಗೆ ಮಾಡ್ತಾ ಇದ್ದೀರಾ ಅಂದರೆ ನೀವು ಇಲ್ಲಿ 800 ರೂಪಾಯಿನ ಪೇ ಮಾಡಬೇಕಾಗ್ತದೆ. ನಿಮ್ಗೆ ಎಷ್ಟು ಸಬ್ಜೆಕ್ಟ್ ಇದೆ ಅದಕ್ಕೆ ಪ್ರತಿಯೊಂದಕ್ಕೂ ಕೂಡ 400 ರೂಪಾಯಿ ಹಂಗೆ ಅಡಿಷನಲ್ ಆಗಿ ಆ್ಯಡ್ ಆಗ್ತಾ ಹೋಗ್ತದೆ. ತದನಂತರ ಇಲ್ಲಿ ಕೆಳಗಡೆ ನಿಮ್ಮ ಫೋನ್ ನಂಬರ್ನ ಹಾಕಬೇಕು. ಹಾಗೆಯೇ ಇಲ್ಲಿ ಅಡ್ರೆಸ್ ಕಾಲಮ್ಗೆ ಬಂದು ಸಂಪೂರ್ಣವಾಗಿ ನಿಮ್ಮ ವಿಳಾಸದ ಡೀಟೇಲ್ಸ್ನ ಹಾಕಬೇಕಾಗ್ತದೆ. ಹಾಗೆಯೇ ನಿಮ್ಮ ತಾಲೂಕು, ಹಾಗೆ ನಿಮ್ಮ ಪಿನ್ ಕೋಡು ಅದನ್ನು ಅಷ್ಟು ಹಾಕಿ ಇಲ್ಲಿ ಜನರೇಟ್ OTP ಅಂತ ಕ್ಲಿಕ್ ಮಾಡ್ತು ಅಂದರೆ ನೀವು ಕೊಟ್ಟಿರ್ತಕ್ಕಂಥ ಮೊಬೈಲ್ಗೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಸಬ್ಮಿಟ್ ಮಾಡ್ತು ಅಂದರೆ ನಿಮ್ಗೆ ಈ ರೀತಿ ಒಂದು ಅಪ್ಲಿಕೇಶನ್ ನಂಬರು ಜನರೇಟ್ ಆಗುತ್ತೆ. ಅದನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ನಂತರ ಇಲ್ಲಿ ಕೆಳಗಡೆ ಮೇಕ್ ಪೇಮೆಂಟ್ ಅಂತ ಕ್ಲಿಕ್ ಮಾಡ್ತು ಅಂದರೆ ಈಗ ನೀವು ಪೇಮೆಂಟ್ ಮಾಡಲಿಕ್ಕೆ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನೀವು ಈಸಿಯಾದ ಮೆಥಡು ಆನ್ಲೈನ್ ಪೇಮೆಂಟ್ ಅಂತ ಚೂಸ್ ಮಾಡ್ಕೊಳ್ಳಿ. ಕ್ಯಾಶು ಪೇಮೆಂಟ್ಗೆ ಇಲ್ಲಿ ನಿಮ್ಗೆ ತುಂಬ ರಿಸ್ಕ್ ಆಗುತ್ತೆ. ಆನ್ಲೈನ್ ಪೇಮೆಂಟ್ ಅಂತ ಚೂಸ್ ಮಾಡ್ಕೊಂಡಿದ ನಂತರ ಮತ್ತೆ ಒಂದು ಪೇಮೆಂಟ್ ಆಪ್ಷನ್ ಓಪನ್ ಆಗ್ತದೆ. ಇಲ್ಲಿ ನೀವು ಕರ್ನಾಟಕವನ್ನು ಅಂತ ಸೆಲೆಕ್ಟ್ ಮಾಡಿಕೊಂಡು ನೀವು ಇಲ್ಲಿ ಸಬ್ಮಿಟ್ ಅಂತ ಮಾಡಬೇಕಾಗುತ್ತೆ. ತದನಂತರ ನೆಕ್ಸ್ಟ್ ಪೇಜು ಈ ರೀತಿ ಶೋ ಆಗುತ್ತೆ. ನೀವು ಇದನ್ನು ಜಸ್ಟ್ ಪೇ ನೌ ಅಂತ ಮಾಡಿ ತದನಂತರ ನಿಮಗೆ ಪೇಮೆಂಟ್ ಪೇಜ್ಗೆ ಮತ್ತೆ ಒಂದು ಪೇಮೆಂಟ್ ಪೇಜ್ ಕರ್ಕೊಂಡು ಹೋಗುತ್ತೆ. ಇಲ್ಲಿ ನಿಮಗೆ ರೋಜರ್ ಪೇ ಅಂತ ಇದೆ, ಅದನ್ನು ಕ್ಲಿಕ್ ಮಾಡಿ ನೀವು ಇಲ್ಲಿ ನೆಟ್ ಬ್ಯಾಂಕಿಂಗ್ ಮಾಡ್ತೀರಾ, ಕ್ರೆಡಿಟ್ ಕಾರ್ಡಿಂದ ಮಾಡ್ತೀರಾ, ಡೆಬಿಟ್ ಕಾರ್ಡಿಂದ ಮಾಡ್ತೀರಾ, ಮತ್ತು ಇನ್ನೂ ಒಂದು ಆಪ್ಷನ್ ಶೋ ಆಗುತ್ತೆ. ಇಲ್ಲಿ ನಿಮ್ಮದು UPI ಮುಖಾಂತರ ಪೇ ಮಾಡ್ತೀರಾ ಅಂತ ನೀವು ಅದನ್ನು ಕೂಡ ಸೆಲೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ನಿಮ್ಮ ಫೋನ್ಪೇ ಮುಖಾಂತರ ಹಾಕ್ಬೋದು. ನಾನಿಲ್ಲಿ ಡೆಬಿಟ್ ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡಿದ ನಂತರ ಕಂಟಿನ್ಯೂ ಅಂತ ಮಾಡ್ತಾ ಇದ್ದೀನಿ. ತದನಂತರ ನೆಕ್ಸ್ಟ್ ಪೇಜ್ ಈ ರೀತಿ ಓಪನ್ ಆಗ್ತದೆ. ಇಲ್ಲಿ ಡೆಬಿಟ್ ಕಾರ್ಡ್ ನಂಬರ್ನ ಹಾಕಿ ಹಾಗೆಯೇ ಬಿಲ್ಲಿಂಗ್ ಅಂದರೆ ಫೋನ್ ನಂಬರ್ನ ಹಾಕಿ ಪೇ ನೌ ಅಂತ ಮಾಡ್ತಾ ಇದ್ದೀನಿ. ನಿಮ್ಮ ಡೆಬಿಟ್ ಕಾರ್ಡು ಯಾವ ಬ್ಯಾಂಕಲ್ಲಿ ಇರುತ್ತೆ ಆ ಬ್ಯಾಂಕಲ್ಲಿ ಯಾವ ಫೋನ್ ನಂಬರ್ ಕೊಟ್ಟಿರ್ತೀರಿ ಅದಕ್ಕೆ ಒಂದು OTP ಬರುತ್ತೆ. ಆ OTPನ ಹಾಕಿ ನೀವು ಇಲ್ಲಿ ಕನ್ಫರ್ಮ್ ಅಂತ ಮಾಡ್ತು ಅಂದರೆ ನಿಮ್ಮ ಪೇಮೆಂಟು ಆಟೋಮೆಟಿಕ್ಕಾಗಿ ಡೆಬಿಟ್ ಆಗುತ್ತೆ. ತದನಂತರ ಅಪ್ಲಿಕೇಶನ್ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ತದನಂತರ ನೀವು ಹಿಂದಿನ ಪೇಜ್ಗೆ ಬರಬೇಕಾಗ್ತದೆ. ನಿಮ್ಗೆ ಅಲ್ಲಿ ಒಂದು ಅಕ್ಲಾಜ್ಮೆಂಟು ಕೂಡ ಜನರೇಟ್ ಆಗುತ್ತೆ, ಅದನ್ನು ಕಾಪಿ ಮಾಡಿ ಪ್ರಿಂಟ್ ತೊಗೊಂಡು ಇಟ್ಕೊಳ್ಳಿ. ತದನಂತರ ನೀವು ಇದೇ ಪೇಜ್ ಬಂದು ಒಂದು 3-4 ಡೇಸು ವೆಯ್ಟ್ ಮಾಡಬೇಕಾಗ್ತದೆ. ನೀವು ಇಲ್ಲಿ ಸಪೋಸ್ 7ನೇ ತಾರೀಕು ಅಪ್ಲೈ ಮಾಡಿದ್ದಾರೆ ಅಂದರೆ ನಿಮಗೆ 9-10ನೇ ತಾರೀಕಿಗೆ ನಿಮಗೆ ಪೇಪರು ಇದೇ ವೆಬ್ಸೈಟಲ್ಲಿ ನಿಮಗೆ ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಿಗುತ್ತೆ. ಇಲ್ಲಿ ಕ್ಲಿಕ್ ಟು ಡೌನ್ಲೋಡು ಫೋಟೋ ಕಾಪಿ ಅಂತ ಇದೆ, ಅದನ್ನು ಕ್ಲಿಕ್ ಮಾಡ್ತು ಅಂದರೆ ನಿಮ್ಮ ಫೋಟೋ ಕಾಪಿ ಸಕ್ಸಸ್ಫುಲ್ ಆಗಿ ಡೌನ್ಲೋಡ್ ಆಗುತ್ತೆ. ತದನಂತರ ನೀವು ರಿವ್ಯಾಲ್ಯೂಯೇಷನ್ನ ಚೆಕ್ ಮಾಡಿಕೊಂಡು 11ನೇ ತಾರೀಕು ನಂತರ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಸ್ನೇಹಿತರೆ, ಈ ರೀತಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಕೂಡ ಆನ್ಲೈನಲ್ಲಿ ಈಸಿಯಾಗಿ ತಮ್ಮ ವ್ಯಾಲ್ಯೂಯೇಷನ್ ಪೇಪರ್ನ ತರಿಸ್ಕೊಂಡು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ಬೋದು.
ಇದಿಷ್ಟು ಸ್ನೇಹಿತರ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ 11ನೇ ತಾರೀಕು ಯಾವ ರೀತಿ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋದು ಅಂತ ಅದನ್ನು ಕೂಡ ವಿಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಅಲ್ಲಿವರೆಗೆ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದಿಷ್ಟು ಸ್ನೇಹಿತರ ಮಾಹಿತಿ. ಇಷ್ಟು ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.